ಹೆಬ್ಬಾಳ್ ಬಡಾವಣೆ ಗ್ರಾಮಸ್ಥರು ಅಣ್ಣ ತಮ್ಮ ಆಸ್ತಿ ವಿಚಾರ ಜಗಳ ಇದು 3 ವರ್ಷ ಆಯಿತು. ಸ್ಟೇಷನಿಗೆ ಅಡ್ಡಾಡಿದ್ರು, ನಮಗೆ ಆಸ್ತಿ ಬೇಕು, ಗಂಡ ಇಲ್ಲ ಅವರಿಗೆ, ಸೋನಾಬಾಯಿ ಅವರಿಗೆ ಗಂಡ ಇಲ್ಲ, ತೀರ್ಕೊಂಡಿದ್ದಾರೆ. ತೀರ್ಕೊಂಡು ಒಂದು 3-4 ವರ್ಷ ಆಯಿತು. ಸೋನಾಬಾಯಿ ಹೆಬ್ಬಾಳ್ ಬಡಾವಣೆಗೆ ಇದ್ದಿದ್ದಿಲ್ಲ, ಮಕ್ಳಿಗೆ ಕರ್ಕೊಂಡು ಪಾಪ ಎಲ್ಲೋ ಪರಸ್ಥಳ ದುಡ್ಕೊಂಡು ತಿನ್ನಕ್ಕಂತ ಹೋಗಿದ್ರು. ಅಲ್ಲಿಂದ ಬಂದರು, ಮತ್ತು ಮಕ್ಕಳು ವಯಸ್ಸು ಬಂದರು, ಮತ್ತು ನಮ್ಮ ಭಾಗ ನಮಗೆ ಆಸ್ತಿ ಬಿಟ್ಕೊಡ್ರಿ ಅಂತ ಬಂದರು. ಇವನು ನಾನು ಬಿಟ್ಕೊಡಲ್ಲ ಅಂತ ಅಂದ. ತಂದೆ ಇದ್ದಂಗೆ ಹನುಮಂತ ನಾಯಕ ಬಿಟ್ಕೊಡಲ್ಲ ಅಂತ ಅಂದ. ತಂದೆ ಇದ್ದಂಗೆ 7 ಎಕರೆ ಆಸ್ತಿ ಒಳಗೆ 3.5 ಎಕರೆ ಆಸ್ತಿ ಅವ್ರಿಗೆ ಗೊತ್ತಿಲ್ದಂಗೆ ಮಾಡಿಸ್ಕೊಂಡಿದ್ದಾನೆ. ಈಗ ಇನ್ನೂ 3.5 ಎಕರೆ ಆಸ್ತಿ ಇದೆಯಲ್ಲ, ನಮ್ಮ ಭಾಗ ನಮಗೆ ಬಿಟ್ಕೊಡ್ರಿ ಅಂತ ಕೇಳಿದ್ರು. ಇವ್ರು ನ್ಯಾಯ ಕೇಳಿದ್ರು, ನಮಗೆ ಆಸ್ತಿ ಕೊಡ್ರಿ ಅಂತ. ಮಕ್ಕಳು ಕೇಳಿದ್ರು. ಅವನು ಏನು ಹೇಳ್ತಿದ್ದಾನೆ, ನಾವು ಕೊಡಲ್ಲ ಆಸ್ತಿ, ನಾನೇ ಕೊಡಬೇಕು, ನೀವು ಯಾರಿಗೆ ಹುಟ್ಟಿದ್ದೀರಾ, ನೀವು ಯಾರಿಗಂತ ಬಂದು ಕೇಳಿದ್ದೀರಾ, ಅಜ್ಜಿನ ಹೆಸರಿಗೆ ಐತಿ, ಆ ಅಜ್ಜಿ ಕೊಟ್ಟರೆ ಇಸ್ಕೊಳ್ರಿ, ಇಲ್ಲಾಂದರೆ ನಾವು ಕೊಡಲ್ಲ ಅಂತ ಹೇಳ್ತಿದ್ದಾನೆ. ಈಗ ಸೋನಾಬಾಯಿ ಕೋರ್ಟಿಗೆ ಹಾಕಿದ್ಲು. ಕೋರ್ಟಿಗೆ ಹಾಕಿದ್ಮೇಲೆ ಅವ್ನು ಹೊಲ ಉಳ್ಬಾರ್ದಾಗಿತ್ತು, 2 ವರ್ಷ ಆಯಿತು ಉಳ್ಬಾರ್ದಾಗಿತ್ತು, ಮತ್ತು ಉಳ್ಕೊಂಡು ತಿಂದಿದ್ದಾನೆ. ಅದಕ್ಕೆ ಸೋನಾಬಾಯಿ ಅವರು ನಿಲ್ಸಕ್ಕೆ ಹೋಗಿದ್ದಾರೆ. ನೀನು ಕೋರ್ಟಿಗೆ ಹಾಕಿದ್ದೀನಿ, ಹೊಲ ಹೆಂಗೆ ಉಳ್ಸಕ್ಕುಂತಿ ಅಂತ. ಅಲ್ಲಿ ಕೋರ್ಟ್ ಇದು ಹೊಲ್ದಾಗೆ ಆ ಸೋನಾಬಾಯಿಗೆ ಟ್ಯಾಕ್ಟ್ರಿಂದ ಗುದ್ದಿ ಅಲ್ಲಿ ಅವ್ರಿಗೆ ಬೀಳಿಸಿ ಅವರಿಗೆ ವಿಷ ಕುಡಿಸಿ ಬಂದಿದ್ದಾನೆ. ಸ್ಟೇಷನ್ ಒಳಗಿದ್ದಾನೆ. ಈಗ ಸ್ಟೇಷನಿಂದ ಹೊರಗೆ ಬಿಟ್ಬಿಟ್ರೆ ಹಂಗೆ ಸಾಯಿಸಿ ಬಿಡ್ತೀವಿ ಅವ್ನಿಗೆ ನಾವಂತರು. ಇವತ್ತಾಗಿರೋದು ಇದು, ಇವತ್ತಾಗಿರೋದು. ತೀರ್ಕೊಂಡಿದೆ ಅವರು ಆಸ್ಪತ್ರೆ ಒಳಗೆ ಇದ್ದಾರೆ. ಒಂದು ಹೆಣ್ಮಗಳು 2 ಗಂಡು ಮಕ್ಕಳು ಇದ್ದಾರೆ. ಈಗ ಅನಾಥ ಆಗಿದ್ದಾರೆ. ತಂದೆ ಇಲ್ಲ, ತಾಯಿ ಇಲ್ಲ, ಈ ಕಡೆ ಆಸ್ತಿನೂ ಇಲ್ಲ. ಯಾರಿಗಂತ ಹೋಗಿ ಕೇಳಬೇಕು, ಯಾರಿಗಂತ ಇದು ಮಾಡಬೇಕು, ಯಾರಿಗೆ ನ್ಯಾಯ ಕೇಳ್ಬೇಕು ನಾವು? ಮುಂದೆ ಏನು ಮಾಡ್ಬೇಕಂದ್ರೆ, ಈಗ ಇಲ್ಲಿ ಸ್ಟೇಷನ್ ಒಳಗೆ ಇದ್ದಾರೆ ಸರ್ ಅವರು. ಈಗ ಮುಂದೆ ಏನು ಮಾಡಿಕೊಡ್ಬೇಕು ನಮಗಂತರೂ. ಈಗ ಹೆಣ ಸುಡೋ ಅಷ್ಟೊತ್ತಿಗೆ ನಾವು 1 ವಾರ ಆದ್ರೂ ಹೆಣ ಸುಡಲ್ಲ ಸರ್. ಅವ್ರ ಮನೆ ಅವ್ರಿಗೆ ಸಿಗಬೇಕು, ಅವ್ರ ಭಾಗದ ಆಸ್ತಿ ಅವ್ರಿಗೆ ಸಿಗಬೇಕು, ನಮಗದು ನ್ಯಾಯ ಬೇಕು. ಅದಕ್ಕೆ ನಾ ಇಲ್ಲಿ ಬಂದು ಕೇಳ್ತಿರೋದು. ಸರಸ್ವತಿ ಬಾಯಿ ಅಂತ ನಮ್ದು ಹೆಸರು. ಹೆಬ್ಬಾಳ್ ಬಡಾವಣೆ ಗ್ರಾಮಸ್ಥರು ಅಣ್ಣ ತಮ್ಮ ಆಸ್ತಿ ವಿಚಾರ ಜಗಳ ಇದು 3 ವರ್ಷ ಆಯಿತು. ಸ್ಟೇಷನಿಗೆ ಅಡ್ಡಾಡಿದ್ರು, ನಮಗೆ ಆಸ್ತಿ ಬೇಕು, ಗಂಡ ಇಲ್ಲ ಅವರಿಗೆ, ಸೋನಾಬಾಯಿ ಅವರಿಗೆ ಗಂಡ ಇಲ್ಲ, ತೀರ್ಕೊಂಡಿದ್ದಾರೆ. ತೀರ್ಕೊಂಡು ಒಂದು 3-4 ವರ್ಷ ಆಯಿತು. ಸೋನಾಬಾಯಿ ಹೆಬ್ಬಾಳ್ ಬಡಾವಣೆಗೆ ಇದ್ದಿದ್ದಿಲ್ಲ, ಮಕ್ಳಿಗೆ ಕರ್ಕೊಂಡು ಪಾಪ ಎಲ್ಲೋ ಪರಸ್ಥಳ ದುಡ್ಕೊಂಡು ತಿನ್ನಕ್ಕಂತ ಹೋಗಿದ್ರು. ಅಲ್ಲಿಂದ ಬಂದರು, ಮತ್ತು ಮಕ್ಕಳು ವಯಸ್ಸು ಬಂದರು, ಮತ್ತು ನಮ್ಮ ಭಾಗ ನಮಗೆ ಆಸ್ತಿ ಬಿಟ್ಕೊಡ್ರಿ ಅಂತ ಬಂದರು. ಇವನು ನಾನು ಬಿಟ್ಕೊಡಲ್ಲ ಅಂತ ಅಂದ. ತಂದೆ ಇದ್ದಂಗೆ ಹನುಮಂತ ನಾಯಕ ಬಿಟ್ಕೊಡಲ್ಲ ಅಂತ ಅಂದ. ತಂದೆ ಇದ್ದಂಗೆ 7 ಎಕರೆ ಆಸ್ತಿ ಒಳಗೆ 3.5 ಎಕರೆ ಆಸ್ತಿ ಅವ್ರಿಗೆ ಗೊತ್ತಿಲ್ದಂಗೆ ಮಾಡಿಸ್ಕೊಂಡಿದ್ದಾನೆ. ಈಗ ಇನ್ನೂ 3.5 ಎಕರೆ ಆಸ್ತಿ ಇದೆಯಲ್ಲ, ನಮ್ಮ ಭಾಗ ನಮಗೆ ಬಿಟ್ಕೊಡ್ರಿ ಅಂತ ಕೇಳಿದ್ರು. ಇವ್ರು ನ್ಯಾಯ ಕೇಳಿದ್ರು, ನಮಗೆ ಆಸ್ತಿ ಕೊಡ್ರಿ ಅಂತ. ಮಕ್ಕಳು ಕೇಳಿದ್ರು. ಅವನು ಏನು ಹೇಳ್ತಿದ್ದಾನೆ, ನಾವು ಕೊಡಲ್ಲ ಆಸ್ತಿ, ನಾನೇ ಕೊಡಬೇಕು, ನೀವು ಯಾರಿಗೆ ಹುಟ್ಟಿದ್ದೀರಾ, ನೀವು ಯಾರಿಗಂತ ಬಂದು ಕೇಳಿದ್ದೀರಾ, ಅಜ್ಜಿನ ಹೆಸರಿಗೆ ಐತಿ, ಆ ಅಜ್ಜಿ ಕೊಟ್ಟರೆ ಇಸ್ಕೊಳ್ರಿ, ಇಲ್ಲಾಂದರೆ ನಾವು ಕೊಡಲ್ಲ ಅಂತ ಹೇಳ್ತಿದ್ದಾನೆ. ಈಗ ಸೋನಾಬಾಯಿ ಕೋರ್ಟಿಗೆ ಹಾಕಿದ್ಲು. ಕೋರ್ಟಿಗೆ ಹಾಕಿದ್ಮೇಲೆ ಅವ್ನು ಹೊಲ ಉಳ್ಬಾರ್ದಾಗಿತ್ತು, 2 ವರ್ಷ ಆಯಿತು ಉಳ್ಬಾರ್ದಾಗಿತ್ತು, ಮತ್ತು ಉಳ್ಕೊಂಡು ತಿಂದಿದ್ದಾನೆ. ಅದಕ್ಕೆ ಸೋನಾಬಾಯಿ ಅವರು ನಿಲ್ಸಕ್ಕೆ ಹೋಗಿದ್ದಾರೆ. ನೀನು ಕೋರ್ಟಿಗೆ ಹಾಕಿದ್ದೀನಿ, ಹೊಲ ಹೆಂಗೆ ಉಳ್ಸಕ್ಕುಂತಿ ಅಂತ. ಅಲ್ಲಿ ಕೋರ್ಟ್ ಇದು ಹೊಲ್ದಾಗೆ ಆ ಸೋನಾಬಾಯಿಗೆ ಟ್ಯಾಕ್ಟ್ರಿಂದ ಗುದ್ದಿ ಅಲ್ಲಿ ಅವ್ರಿಗೆ ಬೀಳಿಸಿ ಅವರಿಗೆ ವಿಷ ಕುಡಿಸಿ ಬಂದಿದ್ದಾನೆ. ಸ್ಟೇಷನ್ ಒಳಗಿದ್ದಾನೆ. ಈಗ ಸ್ಟೇಷನಿಂದ ಹೊರಗೆ ಬಿಟ್ಬಿಟ್ರೆ ಹಂಗೆ ಸಾಯಿಸಿ ಬಿಡ್ತೀವಿ ಅವ್ನಿಗೆ ನಾವಂತರು. ಇವತ್ತಾಗಿರೋದು ಇದು, ಇವತ್ತಾಗಿರೋದು. ತೀರ್ಕೊಂಡಿದೆ ಸರ್ ಅವರು ಆಸ್ಪತ್ರೆ ಒಳಗೆ ಇದ್ದಾರೆ. ಒಂದು ಹೆಣ್ಮಗಳು 2 ಗಂಡು ಮಕ್ಕಳು ಇದ್ದಾರೆ. ಈಗ ಅನಾಥ ಆಗಿದ್ದಾರೆ. ತಂದೆ ಇಲ್ಲ, ತಾಯಿ ಇಲ್ಲ, ಈ ಕಡೆ ಆಸ್ತಿನೂ ಇಲ್ಲ. ಯಾರಿಗಂತ ಹೋಗಿ ಕೇಳಬೇಕು, ಯಾರಿಗಂತ ಇದು ಮಾಡಬೇಕು, ಯಾರಿಗೆ ನ್ಯಾಯ ಕೇಳ್ಬೇಕು ನಾವು? ಮುಂದೆ ಏನು ಮಾಡ್ಬೇಕಂದ್ರೆ, ಈಗ ಇಲ್ಲಿ ಸ್ಟೇಷನ್ ಒಳಗೆ ಇದ್ದಾರೆ ಸರ್ ಅವರು. ಈಗ ಮುಂದೆ ಏನು ಮಾಡಿಕೊಡ್ಬೇಕು ನಮಗಂತರೂ. ಈಗ ಹೆಣ ಸುಡೋ ಅಷ್ಟೊತ್ತಿಗೆ ನಾವು 1 ವಾರ ಆದ್ರೂ ಹೆಣ ಸುಡಲ್ಲ ಸರ್. ಅವ್ರ ಮನೆ ಅವ್ರಿಗೆ ಸಿಗಬೇಕು, ಅವ್ರ ಭಾಗದ ಆಸ್ತಿ ಅವ್ರಿಗೆ ಸಿಗಬೇಕು, ನಮಗದು ನ್ಯಾಯ ಬೇಕು. ಅದಕ್ಕೆ ನಾ ಇಲ್ಲಿ ಬಂದು ಕೇಳ್ತಿರೋದು. ಸರಸ್ವತಿ ಬಾಯಿ ಅಂತ ನಮ್ದು ಹೆಸರು.